ಶರೀರದ ರಕ್ತ ಸ್ವಚ್ಛವಾಗಬೇಕಾದರೆ ಯಾವ ಸೊಪ್ಪನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ಸ್: ಎ ನುಗ್ಗೆ ಸೊಪ್ಪು, ಬಿ ಮೆಂತ್ಯ ಸೊಪ್ಪು, ಸಿ ಪುದೀನ ಸೊಪ್ಪು, ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ ಸೊಪ್ಪು. ವೀಕ್ಷಕರೇ, ಪುದೀನ ಸೊಪ್ಪು ಜೀರ್ಣಕ್ರಿಯೆ ಮತ್ತು ತೂಕ ಇಳಿಕೆಗೆ ಮಾತ್ರ ಸಹಾಯ ಮಾಡುವುದಿಲ್ಲ, ಇದು ರಕ್ತವನ್ನು ಸಹ ಶುದ್ಧೀಕರಿಸುತ್ತದೆ ಮತ್ತು ದೇಹದಲ್ಲಿರುವ ಎಲ್ಲ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಪುದೀನದಲ್ಲಿರುವ ಆಂಟಿಸ್ಪಾಸ್ಮೋಡಿಕ್ ಅಂಶವು ಸ್ನಾಯು ನೋವನ್ನು ನಿವಾರಿಸುತ್ತದೆ. ಸಮಯದ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಪೆಡಾಲಜಿ, ಬಿ ಅಂಕಾಲಜಿ, ಸಿ ಓರಾಲಜಿ, ಡಿ ಟೈಮಾಲಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಓರಾಲಜಿ. ವೀಕ್ಷಕರೇ, ಸಮಯ ಮಾಪನದ ಶಾಸ್ತ್ರದ ಅಧ್ಯಯನವನ್ನು ಓರಾಲಜಿ ಎಂದು ಕರೆಯಲಾಗುತ್ತದೆ. ಗಡಿಯಾರಗಳು, ಸಂಡಿಯಲ್ಗಳು, ಮರಳು ಗಡಿಯಾರಗಳು, ಕ್ಲೆಪ್ಸಿಡ್ರಾಗಳು, ಟೈಮರ್ಗಳು, ಸಮಯ ರೆಕಾರ್ಡರ್ಗಳು, ಸಾಗರ ಕಾಲಮಾಪಕಗಳು ಮತ್ತು ಪರಮಾಣು ಗಡಿಯಾರಗಳು ಸಮಯವನ್ನು ಅಳೆಯಲು ಬಳಸುವ ಸಾಧನಗಳಾಗಿವೆ. ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಸ್: ಎ ಜೋಸೆಫ್ ಪ್ರಿಸ್ಲಿ, ಬಿ ಜೋಸೆಫ್ ಹೆರಾಲ್ಡ್, ಸಿ ಜೋಸೆಫ್ ಜಾನ್, ಡಿ ಜೋಸೆಫ್ ಲಿಯೋ. ಸರಿಯಾದ ಉತ್ತರ ಆಪ್ಷನ್ ಎ ಜೋಸೆಫ್ ಪ್ರಿಸ್ಲಿ. ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು? ಆಪ್ಷನ್ಸ್: ಎ 1, ಬಿ 2, ಸಿ 3, ಡಿ 4. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ವೀಕ್ಷಕರೇ, ಉತ್ತಮ ಆರೋಗ್ಯಕ್ಕಾಗಿ ದಿನಕ್ಕೆ 1 ರಿಂದ 2 ಮೊಟ್ಟೆಗಳನ್ನು ಸೇವಿಸಬೇಕು. ಅದಕ್ಕಿಂತ ಹೆಚ್ಚು ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ಸಿಗರೇಟ್ ಎಷ್ಟು ನಿಮಿಷದ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ 10 ನಿಮಿಷ, ಬಿ 11 ನಿಮಿಷ, ಸಿ 20 ನಿಮಿಷ, ಡಿ 30 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 11 ನಿಮಿಷ. ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಚಳ್ಳಕೆರೆ, ಬಿ ಆಗುಂಬೆ, ಸಿ ಕೊಡಗು, ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಎ ಚಳ್ಳಕೆರೆ. ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಆಪ್ಷನ್ಸ್: ಎ ಶ್ರೀಲಂಕಾ, ಬಿ ಮಯನ್ಮಾರ್, ಸಿ ಭೂತಾನ್, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಒಂದು ಹನಿ ವೀರ್ಯ ಎಷ್ಟು ಹನಿ ರಕ್ತಕ್ಕೆ ಸಮ? ಆಪ್ಷನ್ಸ್: ಎ 5 ಹನಿ, ಬಿ 40 ಹನಿ, ಸಿ 15 ಹನಿ, ಡಿ 72 ಹನಿ. ಸರಿಯಾದ ಉತ್ತರ ಆಪ್ಷನ್ ಬಿ 40 ಹನಿ. ಚಳಿಗಾಲದಲ್ಲಿ ಯಾವ ಆಹಾರ ತಿಂದರೆ ಹೃದಯಾಘಾತದ ಸಾಧ್ಯತೆ ಹೆಚ್ಚಿದೆ? ಆಪ್ಷನ್ಸ್: ಎ ಕರಿದ ಆಹಾರ, ಬಿ ಉಪ್ಪಿನಾಂಶ ಹೆಚ್ಚಿರುವ ಆಹಾರ, ಸಿ ಕೊಬ್ಬಿನ ಡೈರಿ ಉತ್ಪನ್ನಗಳು, ಡಿ ಎನರ್ಜಿ ಡ್ರಿಂಕ್ಸ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಿರುತ್ತದೆ. ವೈದ್ಯಕೀಯ ಭಾಷೆಯಲ್ಲಿ ನಾವಿದನ್ನು ಚಳಿಗಾಲದ ಹೃದಯಾಘಾತ ಎಂದು ಕರೆಯುತ್ತೇವೆ.
ತಾಪಮಾನದಲ್ಲಿ ಹಠಾತ್ ಕುಸಿತ, ದೈಹಿಕ ಚಟುವಟಿಕೆಗಳ ಕೊರತೆ ಮತ್ತು ಆಹಾರದಲ್ಲಿ ಬದಲಾವಣೆ ಸೇರಿದಂತೆ ಹಲವಾರು ಅಂಶಗಳು ಇದಕ್ಕೆ ಕಾರಣವಾಗುತ್ತವೆ. ಹಾರ್ಟ್ ಅಟ್ಯಾಕ್ ಸಾಧ್ಯತೆಗಳನ್ನು ಹೆಚ್ಚಿಸುವ ಪ್ರಮುಖ ಆಹಾರಗಳ ಬಗ್ಗೆ ನಾವೀಗ ತಿಳಿಯೋಣ. ಕರಿದ ಆಹಾರಗಳು, ಎನರ್ಜಿ ಡ್ರಿಂಕ್ಸ್, ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು, ಉಪ್ಪಿನಾಂಶ ಹೆಚ್ಚಿರುವ ಆಹಾರಗಳು, ಪೂರ್ಣ ಕೊಬ್ಬಿನ ಡೈರಿ ಉತ್ಪನ್ನಗಳು ಮತ್ತು ಕಾಫಿ ಅಥವಾ ಚಹಾ ಸೇವನೆಯ ಬಗ್ಗೆ ಹೆಚ್ಚಿನ ಗಮನವಿರಲಿ. ಕರಿದ ಆಹಾರಗಳಾದ ಫ್ರೆಂಚ್ ಫ್ರೈ, ಬೋಂಡಾ, ಬಜ್ಜಿ ಮತ್ತು ಚಿಪ್ಸ್ ಸೇರಿದಂತೆ ಇನ್ನಿತರ ಆಹಾರಗಳಲ್ಲಿ ಟ್ರಾನ್ಸ್ ಫ್ಯಾಟ್ಗಳು ಅತಿಯಾಗಿ ಇರುತ್ತವೆ. ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ. ಸೋಡಾ, ಎನರ್ಜಿ ಡ್ರಿಂಕ್ಸ್ ಮತ್ತು ಹಣ್ಣಿನ ರಸಗಳಂತಹ ಸಕ್ಕರೆ ಪಾನೀಯಗಳು ಕೂಡ ತುಂಬಾ ಡೇಂಜರ್. ಹೆಚ್ಚು ಸಕ್ಕರೆ ಸೇವನೆಯು ನಿಮ್ಮ ತೂಕವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹೃದಯಾಘಾತದ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ನಿಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತೊಂದು ಕೆಟ್ಟ ಆಹಾರವೆಂದರೆ ಚಳಿಗಾಲದಲ್ಲಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು. ಈ ವರ್ಗದ ಅಡಿಯಲ್ಲಿ ಬರುವ ಬಿಳಿ ಬ್ರೆಡ್, ಪಾಸ್ತಾ ಮತ್ತು ಪೇಸ್ಟ್ರಿ ಆರೋಗ್ಯಕ್ಕೆ ಹಾನಿಕಾರಕ. ಉಪ್ಪಿನಾಂಶ ಹೆಚ್ಚಿರುವ ಆಹಾರಗಳು ಸಹ ನಿಮ್ಮ ಹೃದಯದ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ಕಾಫಿ ಅಥವಾ ಟೀ ಕುಡಿಯುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ ಅತಿಯಾಗಿ ಸಕ್ಕರೆ ಸೇರಿಸಬೇಡಿ. ಪೂರ್ಣ ಕೆನೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸುವುದು ಕೂಡ ಹೃದಯಕ್ಕೆ ಹಾನಿಕಾರಕ. ಶನಿವಾರದಂದು ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ದಡ್ಡ, ಬಿ ಪ್ರಬುದ್ಧ, ಸಿ ದುರಹಂಕಾರಿ, ಡಿ ಕರುಣಾಮಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಬುದ್ಧ. ವೀಕ್ಷಕರೇ, ವಾರದ 7ನೇ ದಿನವಾದ ಶನಿವಾರವು ಶನಿದೇವ ಹಾಗೂ ಶನಿಗ್ರಹಕ್ಕೆ ಮೀಸಲಾದ ದಿನ ಎಂದು ಹೇಳಲಾಗ್ತದೆ. ಶನಿ ತನ್ನ ಪ್ರಭಾವ ಬೀರಿದ ವ್ಯಕ್ತಿ ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಾನೆ ಎಂಬುದು ಜನಸಾಮಾನ್ಯರ ನಂಬಿಕೆಯಾಗಿದೆ. ಈ ದಿನ ಜನಿಸಿದ ವ್ಯಕ್ತಿಯ ಜೀವನವು ಸಾಕಷ್ಟು ಕಠಿಣ ಹಾದಿಗಳಿಂದ ಕೂಡಿರುತ್ತದೆ ಎಂದು ಹೇಳಲಾಗಿದೆ. ಆದರೆ ಈ ದಿನದಲ್ಲಿ ಜನಿಸಿದ ವ್ಯಕ್ತಿ ದೃಢ ಸಂಕಲ್ಪ ಹೊಂದಿರುತ್ತಾರೆ. ತೆಗೆದುಕೊಳ್ಳುವ ನಿರ್ಧಾರಗಳು ಪಕ್ಕಾ ಇರುತ್ತವೆ. ತುಂಬಾ ಪ್ರಬುದ್ಧ ವ್ಯಕ್ತಿಗಳಾಗಿರುತ್ತಾರೆ. ಸಂಬಂಧ ಹಾಗೂ ಇನ್ನಿತರ ವಿಷಯಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ. ಸಮಯ ನಿರ್ವಹಣೆ ಮತ್ತು ಕರ್ತವ್ಯ ಪಾಲನೆ ಸಂದರ್ಭದಲ್ಲಿ ಬುದ್ಧಿವಂತಿಕೆ ಉಪಯೋಗಿಸುತ್ತಾರೆ. ಶನಿವಾರದಂದು ಹುಟ್ಟಿದವರು ಅದೇ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಅದ್ಭುತ ಫಲಗಳನ್ನು ಪಡೆಯಬಹುದು. ಭಾರತದಲ್ಲಿ ಅತಿ ಹೆಚ್ಚು ತಿನ್ನಲ್ಪಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ದ್ರಾಕ್ಷಿಗಳು, ಬಿ ಮಾವು, ಸಿ ಬಾಳೆಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.